ಶಿವಮೊಗ್ಗಕ್ಕೆ ಭೇಟಿ ನೀಡಿದ ಸಂದರ್ಭದಲ್ಲಿ ಉಪ ಲೋಕಾಯುಕ್ತ ಫಣೀಂದ್ರ ಅವರು ಪತ್ರಿಕಾಗೋಷ್ಠಿ ನಡೆಸಿ ಉಪಯುಕ್ತ ಮಾಹಿತಿ ನೀಡಿದ್ದಾರೆ. ಆದರೆ ಪ್ರೈವೇಟ್ ವಿಸಿಟ್ ಆದ್ರೂ ಕೂಡ ಏನಾದ್ರು ಒಂದು ಮಾಡೋಣ ಅನ್ನೋ ಕಾರಣಕ್ಕೋಸ್ಕರವಾಗಿ ನಾನು ನಮ್ಮ ಲಾ ಕಾಲೇಜ್ನಲ್ಲಿರ್ತಕ್ಕಂಥ ಸ್ಟೂಡೆಂಟ್ಸ್ಗೆ ಒಂದು ಲೋಕಾಯುಕ್ತ ಕಾಯ್ದೆ ಬಗ್ಗೆ ಮತ್ತು ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಅಂತಂದರೆ ಏನು, ಆಮೇಲೆ ರೋಲ್ ಆಫ್ ಸ್ಟೂಡೆಂಟ್ಸ್ ಆಫ್ ಲಾ ಕಾಲೇಜ್ ಏನಿದೆ ಇವತ್ತಿನ ದಿವಸ ಅನ್ನೋದ್ರ ಬಗ್ಗೆ ಒಂದು 2 hours ಅವ್ರಿಗೆ ಒಂದು ಉಪನ್ಯಾಸನೂ ಕೂಡ ಅವ್ರು ಕೊಟ್ಟೆ. ನೀವು ಬಂದಿದ್ರಿ ಅಂತ ಕಾಣ್ತಕ್ಕೆಲ್ಲ ಒಳ್ಳೆ ಇಂಟ್ರಾಕ್ಷನ್ ಆಯಿತು ಸ್ಟೂಡೆಂಟ್ಸಿಂದ. ಚೆನ್ನಾಗಿ ಅವ್ರಿಗೂ ಕೂಡ ನಮ್ಮ ಲೋಕಾಯುಕ್ತ ಕಾಯ್ದೆ ಅಂತಂದ್ರೆ ಏನು, ಅದರಲ್ಲಿ ಏನೇನಿದೆ, ಯಾವ್ಯಾವ ರೀತಿ ಅರ್ಜಿ ಕೊಡ್ಬೋದು, ಯಾವ್ಯಾವುದು ಕೊಡಕ್ಕೆ ಬರೋದಿಲ್ಲ ಅಂತಕ್ಕಂಥದ್ದು ಸ್ವಲ್ಪ ಮಾಹಿತಿ ಅವ್ರಿಗೂ ಕೂಡ ಕೊಟ್ಟಿದ್ದು ಆಯಿತು. ಮಧ್ಯಾಹ್ನ ನಮ್ಮ ವಕೀಲರ ಸಂಘದಿಂದಲೂ ಕೂಡ ಅವರು ಕರೆದಿದ್ರು. ಅವ್ರಿಗೂ ಕೂಡ ರೋಲ್ ಆಫ್ ಲಾಯರ್ಸ್ ಇನ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಹೇಗಿರುತ್ತೆ, ಯಾವ್ಯಾವ ಲೆಜಿಸ್ಲೇಟಿವ್ ಆ್ಯಕ್ಟಿವಿಟಿನಲ್ಲಿ ಹೇಗೆ ಅವ್ರು ಹೆಲ್ಪ್ ಮಾಡ್ಬೋದು, ಮತ್ತು ಈ ಎಕ್ಸಿಕ್ಯೂಟಿವ್ ಲೈನ್ನಲ್ಲಿ ಮಾಲ್ ಅಡ್ಮಿನಿಸ್ಟ್ರೇಷನ್ ಆದಂಥ ಸಮಯದಲ್ಲಿ ಅವ್ರ ರೋಲ್ ಏನು, ಮತ್ತು ಜುಡಿಷಿಯರಿಗೆ ಹೇಗೆ ಅಸಿಸ್ಟ್ ಮಾಡಬೇಕು ಅನ್ನೋದ್ರ ಅವ್ರಿಗೂ 1 hour ಅವ್ರಿಗೂ ಕೂಡ ಒಂದು ಲೆಕ್ಚರನ್ನು ಕೊಟ್ವಿ. ಆಮೇಲೆ ಸಾಯಂಕಾಲ ನಿಮಗೆ ಗೊತ್ತಿದ್ದಾಗೆ ಮಧು ಅವರ ಒಂದು ಪೋರ್ಟ್ರೇಟ್ ಅನ್ವೇಲಿಂಗ್ ಇತ್ತು, ಅದು ಕೂಡ ಚೆನ್ನಾಗಿ ಆಯಿತು ಪ್ರೋಗ್ರಾಮು. ಆಮೇಲೆ ಇವತ್ತು ನಾವು ಒಂದು ಮೀಟಿಂಗನ್ನು ಅರೇಂಜ್ಮೆಂಟ್ ಮಾಡ್ಕೊಂಡಿದ್ವಿ ನಮ್ಮ ಪೊಲೀಸ್ ಆಫೀಸರ್ಸ್ ಜೊತೆಯಲ್ಲಿ. ಏನು ಅಂತಂದರೆ, ನಾವು ಈಗ ಕರ್ನಾಟಕ ಲೋಕಾಯುಕ್ತ ಕಾಯ್ದೆ ಅಡಿಯಲ್ಲಿ ಏನೇನು ಕಂಪ್ಲೇಂಟ್ಸ್ ರಿಜಿಸ್ಟರ್ ಆಗುತ್ತೆ ಮತ್ತು ಅವರಿಂದ ಏನು ನಮಗೆ ಇನ್ವೆಸ್ಟಿಗೇಷನ್ ರಿಪೋರ್ಟ್ ಬರುತ್ತೆ, ಅದ್ರ ಬಗ್ಗೆ ಹೇಗೆ ಅವರು ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಇಷ್ಟೊತ್ತು ಅವ್ರಿಗೆ ರಿವ್ಯೂ ಮಾಡಿದೆ. ಸಾಕಷ್ಟು ಸಂಘ ಸಂಸ್ಥೆಗಳನ್ನೆಲ್ಲ ವಿಸಿಟ್ ಮಾಡಿದ್ದಾರೆ, ಸಾಕಷ್ಟು ರಿಪೋರ್ಟ್ಗಳನ್ನು ಕೂಡ ನಮಗೆ ಬರುತ್ತೆ. ಜೊತೆಗೆ ಅವ್ರು ಎಲ್ಲೆಲ್ಲಿ ಅವ್ರದ್ದು ಲ್ಯಾಪ್ಸ್ ಇದೆ, ಎಲ್ಲೆಲ್ಲಿ ತಪ್ಪುಗಳನ್ನು ಮಾಡ್ತಾ ಇದ್ದಾರೆ, ನಮಗದು ವಿಚಾರಣೆ ಮಾಡ್ತಕ್ಕಂಥ ಸಮಯದಲ್ಲಿ ಗಮನಕ್ಕೆ ಬಂದಿದೆ. ಅದ್ರ ಬಗ್ಗೆ ಆ ಲೂಪ್ ಹೌಸ್ನ ತಿದ್ದುಕೊಳ್ಳೋದಕ್ಕೂ ಕೂಡ ಸಾಕಷ್ಟು ಅವರಿಗೆ ಇವತ್ತಿನ ದಿವಸ ನಾವು ಮಾಹಿತಿಯನ್ನು ಕೊಟ್ಟಿದ್ದೇವೆ. ನಾವು ಅವ್ರಿಗೆ ಹೇಳೋದು, ನಮ್ಮ ಲೋಕಾಯುಕ್ತ ಸಂಸ್ಥೆಯಿಂದ ಕೆಲವು ನೇರವಾಗಿ ನಮಗೆ ಕಂಪ್ಲೇಂಟ್ಗಳು ಬರುತ್ತೆ, ಕೆಲವರು ಇವ್ರ ಕಡೆಯಿಂದ ಕೊಟ್ಟು ಕಂಪ್ಲೇಂಟನ್ನು ನಮಗೆ ಕೊಡಿಸ್ತಾರೆ. ಈಗ ಲೋಕಾಯುಕ್ತ ಆ್ಯಕ್ಟ್ಗಳಿಗೆ ಅವರೇ ನೇರವಾಗಿ ರಿಜಿಸ್ಟರ್ ಮಾಡ್ಕೊಳ್ಳೋದಕ್ಕೆ ಅವ್ರಿಗೆ ಅಧಿಕಾರ ಇಲ್ಲ. ಪೊಲೀಸ್ಗೆ ನೋಡಿದ್ದನ್ನು ನಮಗೆ ರಿಪೋರ್ಟ್ ಮಾಡೋದು. ಆದರೆ ಪ್ರಿವೆನ್ಷನ್ ಆಫ್ ಕರಪ್ಷನ್ ಆ್ಯಕ್ಟ್ಗಳಿಗೆ ಹಾಗಲ್ಲ. ಅವರು ನೇರವಾಗಿ ರಿಜಿಸ್ಟ್ರೇಷನ್ ಮಾಡಿಕೊಂಡು ನೇರವಾಗಿ ಇನ್ವೆಸ್ಟಿಗೇಷನ್ ಮಾಡಿ ನಮಗೆ ಕೊಡೋದೇ ಇಲ್ಲ. ಅದನ್ನು ಕಾಪಿ, ಚಾರ್ಜ್ ಶೀಟ್ ಕಾಪಿ ನಮಗೆ ಬರೋದೇ ಇಲ್ಲ. ಅದು ನ್ಯಾಯಾಲಯಕ್ಕೆ ನೇರವಾಗಿ ಅವರು ಫೈನಲ್ ರಿಪೋರ್ಟನ್ನು ಸಲ್ಲಿಸ್ತಾರೆ. ಅದು ನ್ಯಾಯಾಲಯಕ್ಕೆ ಅವ್ರಿಗೆ ಸಂಬಂಧಪಟ್ಟಂಥ ವಿಚಾರಗಳು. ಅವ್ರದ್ದು ಏನಾದ್ರು ತಪ್ಪು ಒಪ್ಪುಗಳೇನಾದ್ರು ಇದ್ದರೂ ಕೂಡ ನ್ಯಾಯಾಲಯನೇ ಕಂಡಿಡಿದು ರೀಇನ್ವೆಸ್ಟಿಗೇಷನ್ ಮಾಡುವಂತ ಬೇಕಾದ್ರೂ ಹೇಳ್ಬೋದು, ಅಥವಾ ಮಾಡಿರ್ತಕ್ಕಂಥ ಇನ್ವೆಸ್ಟಿಗೇಷನ್ ಪೇಪರ್ಸ್ ಮೇಲೆ ಕಾಗ್ನಿಸೆನ್ಸ್ ತಗೊಂಡು ಅವರಿಗೆ ಸಮನ್ಸ್ ಕೊಟ್ಟು ಟ್ರಯಲನ್ನು ಅವರು ಮಾಡೋದಕ್ಕೆ ಅವರು ಪ್ರಯತ್ನವನ್ನು ಮಾಡ್ಬೋದು. ಹಾಗೆ ನಾನು ರಿವ್ಯೂ ಮಾಡ್ತಕ್ಕಂಥ ಸಮಯದಲ್ಲಿ ನೋಡಿದೆ, ಸಾಕಷ್ಟು ನಿಮಗೆ ಸ್ಟ್ಯಾಟಿಸ್ಟಿಕ್ಸು ಬೇಕಾದ್ರೆ ಅವ್ರು ಕೊಡ್ತಾರೆ. ಆಮೇಲೆ ನಿಧಾನಕ್ಕೆ ಬೇಕಾದ್ರೆ ಎಷ್ಟೆಷ್ಟು ಇದನ್ನು ಇವತ್ತಿನ ದಿವಸ ಮಾಡಿದ್ದಾರೆ ಅಂತಂದು ಅವರು ಲಿಸ್ಟನ್ನು ಕೊಟ್ಟಿದ್ದಾರೆ. ನಮಗೆ ಒಂದು ಸುಮಾರು 2 ಸಬ್ ರಿಜಿಸ್ಟ್ರಾರ್ ಆಫೀಸ್ಗಳನ್ನು ವಿಸಿಟ್ ಮಾಡಿದ್ದಾರೆ, ತಹಸೀಲ್ದಾರ್ ಆಫೀಸ್ಗಳನ್ನು ವಿಸಿಟ್ ಮಾಡಿದ್ದಾರೆ, ರೆವಿನ್ಯೂ ಇನ್ಸ್ಪೆಕ್ಟರ್ಸ್ ಆಫೀಸು 2 ಸರ್ಪ್ರೈಸ್, ಇವೆಲ್ಲ ಸರ್ಪ್ರೈಸ್ ವಿಸಿಟ್ಸ್ ಮಾಡಿರೋದು. ADLR ಆಫೀಸ್ 1, ಲೋಕಲ್ ಬಾಡೀಸು ಸುಮಾರು 32 ವಿಸಿಟ್ ಮಾಡಿದ್ದಾರೆ. ಅಗ್ರಿಕಲ್ಚರಲ್ ಆಫೀಸ್ 2, ಹಾರ್ಟಿಕಲ್ಚರ್ ಆಫೀಸ್ 2, ರೈತ ಸಂಪರ್ಕ ಕೇಂದ್ರಗಳು 7, APMC 2, ಹಾಸ್ಪಿಟಲ್ಸು 14 ಮಾಡಿದ್ದಾರೆ, ರೆಸಿಡೆನ್ಷಿಯಲ್ ಸ್ಕೂಲ್ಸು 4 ಮಾಡಿದ್ದಾರೆ, ಅಂಗನವಾಡಿ ಸೆಂಟರ್ 12 ಮಾಡಿದ್ದಾರೆ, ಹಾಸ್ಟೆಲ್ಸು 6 ಮಾಡಿದ್ದಾರೆ, ಗೌರ್ಮೆಂಟ್ ಸ್ಕೂಲ್ಸು 4, ಮತ್ತು ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಮತ್ತು ಡಿಸ್ಪೋಸಲ್ ಆಫ್ ವೇಸ್ಟ್ ಸಿಸ್ಟಮ್ಸ್ 7 ಮಾಡಿದ್ದಾರೆ. ಈ ಲೇಕ್ ಎನ್ಕ್ರೋಚ್ಮೆಂಟ್ಗಳು ಅದನ್ನು ಅವ್ರಿಗೆ ಟೆಕ್ನಿಕಲ್ ಸಪೋರ್ಟ್ ಬೇಕಾಗಿರೋದ್ರಿಂದ ಬಹುಶಃ ಅದನ್ನು ಮಾಡಿದ್ದಂಗೆ ಕಾಣ್ತಿಲ್ಲ. ಈ ಶುಗರ್ ಕೇನು ಇವ್ರದ್ದು ಗ್ರೋವರ್ಸ್ದು ಅವ್ರದ್ದು ಎಲ್ಲ ಕೆಲವ್ರದ್ದು ವಿಚಾರಣೆಯನ್ನು ಮಾಡಿಕೊಂಡು ಈ ಲೋಕಾಯುಕ್ತ ಆ್ಯಕ್ಟ್ ಕೆಳಗೆ ಇದನ್ನು ಮಾಡಿದ್ದಾರೆ. ಈ ಪ್ರಿವೆನ್ಷನ್ ಆಫ್ ಕರಪ್ಷನ್ ಆ್ಯಕ್ಟ್ನಲ್ಲೂ ಕೂಡ ಸುಮಾರು ಟೋಟಲ್ 88 ಕೇಸುಗಳು ನಮ್ಮ ಲೋಕಾಯುಕ್ತ ಪೊಲೀಸರ ವ್ಯಾಪ್ತಿಗೆ ಬಂದಿರತಕ್ಕಂಥ ಕೇಸುಗಳು. ಅದರಲ್ಲಿ ಒಂದು ಸ್ಪೆಷಲ್ ಕೇಸು ಹಳೆಯದು ಅಂತಂದರೆ ಒಂದೇ ಒಂದು ಕೇಸು ಕೋರ್ಟ್ನಲ್ಲಿ ಪೆಂಡಿಂಗ್ ಇದೆ. ಚಾರ್ಜ್ ಆಗದೆ ಇರತಕ್ಕಂಥ ಪ್ರಕರಣಗಳು ಸುಮಾರು 24 ಪ್ರಕರಣಗಳು ನ್ಯಾಯಾಲಯದಲ್ಲಿ ಬಾಕಿ ಇದೆ. ಎಕ್ಸಾಮಿನೇಷನ್ ವಿಟ್ನೆಸ್ಗಳದ್ದು ಪ್ರಾರಂಭ ಆಗಿರ್ತಕ್ಕಂಥದ್ದು ಸುಮಾರು 62 ಕೇಸುಗಳಿದೆ. ಒಂದು ಫೈನಲ್ ಇದಕ್ಕೆ ರೀಚ್ ಆಗಿದೆ. ಈಗ ನಾನು ಪ್ರಾಸಿಕ್ಯೂಟರ್ನು ಕೂಡ ವಿಚಾರಣೆ ಮಾಡಿದೆ. ಅವರು ಸುಮಾರು ದಿವಸಗಳಿಂದ ಅವರು ಜಡ್ಜ್ ಕೂಡ ಇರಲಿಲ್ಲ.
ಇನ್ಚಾರ್ಜು ಜಡ್ಜ್ ಇದ್ದಿದ್ದರಿಂದ ಸ್ವಲ್ಪ ನಿಧಾನಗತಿಯಿಂದ ಆಗಿದೆ ಅಂತಂದು ಹೇಳಿದೆ. ಅವ್ರಿಗೂ ಕೂಡ ಕೆಲವೊಂದು ಸಜೆಷನ್ಸ್ ನಾನು ಕೊಟ್ಟಿದ್ದೀನಿ. ಇಮಿಡಿಯೇಟ್ ಆಗಿ ಚಾರ್ಜ್ ಶೀಟ್ ಹಾಕಿದ ತಕ್ಷಣವೇ ಈಗ ಹೊಸ CRPC ಅಮೆಂಡ್ ಆಗಿದೆ. ಅಮೆಂಡ್ ಆದ ನಂತರ ಪ್ರಾಸಿಕ್ಯೂಟರ್ಸ್ ಈ ಡ್ರಾಫ್ಟ್ ಚಾರ್ಜಸ್ ಅನ್ನು ನ್ಯಾಯಾಲಯಕ್ಕೆ ಕೊಡ್ಬೋದು, ಅವರು ಕೊಡ್ಬೋದು, ಡಿಫೆನ್ಸ್ ಕೌನ್ಸಿಲು ಕೂಡ ಕೊಡ್ಬೋದು. ಇಬ್ಬರು ಕೊಟ್ಟ ನಂತರ ನ್ಯಾಯಾಲಯ ಅದನ್ನು ನೋಡಿಕೊಂಡು ತಕ್ಷಣ ಆದಷ್ಟು ಶೀಘ್ರವಾಗಿ ಚಾರ್ಜಸ್ ಅನ್ನು ಫ್ರೇಮ್ ಮಾಡಿ ಪ್ರಿವೆನ್ಷನ್ ಆಫ್ ಕರಪ್ಷನ್ ಆಕ್ಟ್ ಇರ್ತಕ್ಕಂಥ ಪ್ರಕರಣಗಳನ್ನು ಅದನ್ನು ಸ್ಪೆಷಲ್ ಕೋರ್ಟ್ ಅಂತ ಕಾನ್ಸ್ಟಿಟ್ಯೂಟ್ ಮಾಡಿರೋದ್ರಿಂದ ಅವ್ರಿಗೆ ಬೇರೆ ಕೇಸುಗಳು ಕೊಟ್ಟಿದ್ರೂ ಕೂಡ ಒಂದು ವೇಳೆ ಪ್ರಿವೆನ್ಷನ್ ಆಫ್ ಕರಪ್ಷನ್ ಆ್ಯಕ್ಟ್ಗೆ ಫಸ್ಟ್ ಪ್ರಿಫರೆನ್ಸನ್ನು ಅವರು ಕೊಟ್ಟು ಅವುಗಳನ್ನು ತೀರ್ಮಾನ ಮಾಡಬೇಕಾದಂಥ ಒಂದು ಸನ್ನಿವೇಶ ಇರುತ್ತೆ. ಈಗ ಕೆಲವು ನ್ಯೂನತೆಗಳು ಏನೇನು ಕಂಡು ಬಂತು ಅಂತಂದು ನಾವು ಅವ್ರಿಗೆಲ್ಲ ಇನ್ಸ್ಟ್ರಕ್ಷನ್ನ ಕೊಟ್ಟಿದ್ದೇವೆ. ಕೆಲವೊಂದು ಕಾನ್ಫಿಡೆನ್ಷಿಯಲ್ ವಿಚಾರಗಳು ಕೂಡ ಅವ್ರ ಜೊತೆಯಲ್ಲಿ ಈಗಾಗಲೇ ನಾವು ಮಾತುಕತೆಯನ್ನು ನಡೆಸಿದ್ದೇವೆ. ಈಗ ನಮ್ಮ ಲೋಕಾಯುಕ್ತ ಕಾಯ್ದೆಯಲ್ಲಿ ಇರ್ತಕ್ಕಂಥ ಪ್ರಕರಣಗಳು ಭಾಳ ಕಮ್ಮಿ ಅವ್ರ ಹತ್ರ. ಕಾರಣ ಏನು ಅಂತಂದರೆ ಅವರು ರಿಜಿಸ್ಟರ್ ಮಾಡ್ಕೊಳ್ಳೋದಕ್ಕೆ ಅವ್ರಿಗೆ ಅಧಿಕಾರ ಇಲ್ಲದೆ ಇರೋದ್ರಿಂದ ಸರ್ಪ್ರೈಸ್ ವಿಸಿಟ್ ಮಾಡಿದಾಗ ಏನಾದರೂ ಮೇಲ್ನೋಟಕ್ಕೆ ಸ್ವಲ್ಪ ಸಾಬೀತಾಗಬಹುದಾದ ಪ್ರಕರಣ ಇದೆ ಅಂತದ್ದು ಕಂಡು ಬಂದರೆ ಅದನ್ನು ನಮಗೆ ಕಳಿಸ್ಕೊಡ್ತಾರೆ ಅವರು. ಇಲ್ಲ ಪಾರ್ಟಿ ಕಳಿಸಿದರೆ, ಈಗ ಖಾಸಗಿ ಕಂಪ್ಲೇಂಟ್ಗಳು ಕೆಲವಿರುತ್ತೆ ಮತ್ತು ಸಾರ್ವಜನಿಕ ಕಂಪ್ಲೇಂಟ್ಗಳು ಕೆಲವು ಇರ್ತವೆ. ಈ ಖಾಸಗಿ ಕಂಪ್ಲೇಂಟ್ಗಳು ಬಂದಾಗ ಪ್ರತ್ಯೇಕವಾಗಿ ಅವನೇನೇ ಕಂಪ್ಲೇಂಟ್ ಕೊಡಬೇಕು. ಯಾವ ನೊಂದು ವ್ಯಕ್ತಿ ಇರ್ತಾನೆ, ಸಮಸ್ಯೆ ಯಾರಿಗಾಗಿರುತ್ತೆ ಆ ವ್ಯಕ್ತಿ ಕಂಪ್ಲೇಂಟನ್ನು ಕೊಡಬೇಕು. ಅದು ಕೊಟ್ಟಂಥ ಸಮಯದಲ್ಲಿ ಇವ್ರಿಗೆ ಕೊಟ್ಟರೆ ಅದನ್ನು ಪರಿಶೀಲನೆ ಮಾಡಿ ಅದಕ್ಕೆ ಫಾರಮ್ ನಂಬರ್ 1 and 2 ಅಂತ ಇರುತ್ತೆ, ಅದನ್ನು ಫಿಲಪ್ ಮಾಡಬೇಕು. ಅದು ಕಾರಣ ಏನಪ್ಪ ಅಂತಂದರೆ ಒಂದು ಅಫಿಡವಿಟ್ ಹಾಕಬೇಕು. ಅದ್ರ ಜೊತೆಗೆ ಕಾರಣ ಏನು ಅಂತಂದರೆ ಸುಮಾರು ಫೇಕ್ ಕಂಪ್ಲೇಂಟ್ಸ್ ಬರುತ್ತೆ. ಆನೆಸ್ಟ್ ಆಗಿರ್ತಕ್ಕಂಥ ಆಫೀಸರ್ಸ್ ಮೇಲೂ ಕೂಡ ಬೇಕಾದಷ್ಟು ಕಂಪ್ಲೇಂಟ್ಗಳನ್ನು ಬರುತ್ತೆ. ಅದಕ್ಕೋಸ್ಕರ ಅವ್ರ ಅಫಿಡವಿಟ್ ಹಾಕಿದ್ರೆ ನಾಳೆ ಮುಂದೆ ಒಂದು ವೇಳೆ ಅದು ಫೇಕ್ ಅಂತ ಕಂಡು ಬಂದರೆ ಅವನ ಮೇಲೂ ಕೂಡ ಸೆಕ್ಷನ್ 17 ಕೆಳಗೆ ಮತ್ತು 19 ಆಫ್ ಲೋಕಾಯುಕ್ತ ಆ್ಯಕ್ಟ್ ಕೆಳಗೆ ಅವನ ಮೇಲೂ ಕೂಡ ಕ್ರಮ ತಗೊಳ್ಳೋದಕ್ಕೆ ಅವಕಾಶ ಇರಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿ ಅದು ಫಾರಮ್ ನಂಬರ್ 1 and 2 ಮಾಡಿದ್ದಾರೆ. ಇತ್ತೀಚೆಗೆ ನಾವು ಆಧಾರ್ ಕಾರ್ಡನ್ನು ಕೂಡ ಕಾಪಿ ಹಾಕಬೇಕು ಅಂತ ಮಾಡಿದ್ದೀವಿ. ಯಾಕೆಂದರೆ ಯಾರ್ಯಾರ್ದು ಕಂಪ್ಲೇಂಟ್ ಯಾರ್ಯಾರು ಹಾಕ್ತಾರೆ, ಆಮೇಲೆ ಕರೆದು ಕೇಳಿದರೆ ನಮಗೆ ಗೊತ್ತೇ ಇಲ್ಲ ಸರ್ ಅಂತಾರೆ ಅವರು. ಕೆಲವು ಬೇಕಾದಷ್ಟು ಪ್ರಕರಣಗಳಾಗಿರೋ ಕಾರಣಕ್ಕೋಸ್ಕರವಾಗಿ ಆಧಾರ್ ಕಾರ್ಡನ್ನು ಯಾರು ಆಗ್ತಾ ಇದ್ದಾರೆ ಒಂದು ಆಧಾರ್ ಕಾರ್ಡು ಕಾಪಿಯನ್ನು ಕೊಡಬೇಕು ಅಂತಂದು ನಾವು ಹೇಳಿದ್ದೀವಿ. ನಾವು ನೇರವಾಗಿ ನಮಗೆ ಬಂದಂಥ ಪ್ರಕರಣಗಳು ಏನಿರುತ್ತೆ ಅಲ್ಲಿ ಇದು ಸಾರ್ವಜನಿಕನ ಮತ್ತು ಖಾಸಗಿನ ನೋಡ್ತೀವಿ. ಯಾರಿಂದ ಈ ಸಮಸ್ಯೆ ಉದ್ಭವ ಆಗಿದೆ ಅವ್ರಿಗೆ ನೋಟಿಸ್ ಕೊಡಬೇಕಾ ಬೇಡವಾ ಫಸ್ಟು ಅಂತ ನೋಡ್ತೀವಿ. ಇಲ್ಲ ನೋಟಿಸ್ ಆಮೇಲೆ ಕೊಡ್ಬೋದು, ಫಸ್ಟು ಪ್ರಿಲಿಮಿನರಿ ಎನ್ಕ್ವೈರಿ ಬೇಕು ಅಂತಂದರೆ ನಮ್ಮ ಲೋಕಾಯುಕ್ತ ಪೊಲೀಸ್ ಮುಖಾಂತರವಾಗಿ ಅಥವಾ ಟೆಕ್ನಿಕಲ್ ವಿಂಗಿಂದ ನಾವು ಪ್ರಿಲಿಮಿನರಿ ಎನ್ಕ್ವೈರಿ ಮಾಡಿಸ್ಕೊಂಡು ತರಿಸ್ಕೋತೀವಿ. ಸೊ ಅದರಲ್ಲಿ ಸಾಕಷ್ಟು ನಮಗೆ ಮೆಟೀರಿಯಲ್ ಬಂದಿದೆ ಅಂತಂದರೆ ಅವ್ನ ಮೇಲುದಾರರಿಗೆ ನೋಟಿಸ್ ಕೊಟ್ಟು ವಿಚಾರಣೆ ಪ್ರಾರಂಭ ಮಾಡಿ ಅವನಿಗೂ ಆಪರ್ಚುನಿಟಿ ಕೊಟ್ಟು ಮತ್ತೆ ಇನ್ವೆಸ್ಟಿಗೇಷನ್ ಮಾಡಬೇಕು ಅಂತಂದರೆ ಥರೋ ಆಗಿ ಇನ್ವೆಸ್ಟಿಗೇಷನ್ ಮಾಡಿದ ನಂತರ ಆಮೇಲೆ ಸರ್ಕಾರಕ್ಕೆ ನಾವು ಒಂದು ವರದಿಯನ್ನು ಕಳಿಸ್ಕೊಡ್ತೀವಿ. ಆ ವರದಿಯಲ್ಲಿ ಏನಿರುತ್ತೆ ಅಂತಂದರೆ ಇದು ತಾತ್ಕಾಲಿಕವಾದಂಥ ಒಂದು ವರದಿ, ಅಂದರೆ ಇವನ ಮೇಲೆ ಮೇಲ್ನೋಟಕ್ಕೆ ಸಾಬೀತಾಗಬಹುದಾದಂಥ ಕೇಸ್ ಇದೆ, ಅದಕ್ಕೋಸ್ಕರ ಈ ವ್ಯಕ್ತಿ ಮೇಲೆ ಡಿಪಾರ್ಟ್ಮೆಂಟಲ್ ಎನ್ಕ್ವೈರಿ ಮಾಡೋ ಅವಶ್ಯಕತೆ ಇದೆ, ಆ ಡಿಪಾರ್ಟ್ಮೆಂಟಲ್ ಎನ್ಕ್ವೈರಿ ನಮಗೆ ವಹಿಸಿ ನಾವು ಮಾಡಿಕೊಡ್ತೀವಿ ಅಂತ ಕೇಳ್ತೀವಿ. ಸೆಕ್ಷನ್ 12(3) ಕೆಳಗೆ ಅದನ್ನು ರಿಪೋರ್ಟ್ ಕಳಿಸ್ಕೊಡ್ತೀವಿ. ಸಾಮಾನ್ಯಕ್ಕೆ 99% ಸರ್ಕಾರ ನಮ್ಮ ಒಂದು ಮನವಿಯನ್ನು ತಿರಸ್ಕರಿಸಲ್ಲ, ಎಲ್ಲ 1 or 2% ತಿರಸ್ಕಾರ ಮಾಡೋದು, ಅದನ್ನು ವಾಪಸ್ ಕಳಿಸುತ್ತೆ ನಮಗೇನೆ. ನಮಗೆ ಜುಡಿಷಿಯಲ್ ವಿಂಗ್ ಇದೆ, ಒಂದು 40 ಜನ ಜಡ್ಜಸ್ ಇರ್ತಾರಲ್ಲಿ. ಆ ಬಂದಂಥ ಡಿಪಾರ್ಟ್ಮೆಂಟಲ್ ಎನ್ಕ್ವೈರಿನ ಅವ್ರವ್ರಿಗೂ ಹಂಚ್ತೀವಿ. ಪ್ರತಿಯೊಂದು ಜಿಲ್ಲಾವಾರು ಆಫೀಸರ್ಸ್ ಇರ್ತಾರೆ, ಅವ್ರವ್ರಿಗೆ ಕಳಿಸ್ಕೊಡ್ತೀವಿ. ಅಲ್ಲೂ ಕೂಡ ಮತ್ತೆ ಪ್ರಕ್ರಿಯೆ ಶುರುವಾಗಿ ಅವನಿಗೆ ಆಪರ್ಚುನಿಟಿ ಕೊಟ್ಟು ಕೋರ್ಟ್ನಲ್ಲಿ ನಡೆದಾಗೇನೆ ಒಂದು ಡೀಟೈಲ್ ಡಿಪಾರ್ಟ್ಮೆಂಟಲ್ ಎನ್ಕ್ವೈರಿ ನಡೆಯುತ್ತೆ. ಅದಾದ ನಂತರ ಇಬ್ಬರಿಗೂ ಸಾಕ್ಷಿ ಆಧಾರಗಳು ಕೊಡೋದಕ್ಕೆ, ದಾಖಲೆ ಕೊಡೋದಕ್ಕೆ ಎಲ್ಲ ಅವಕಾಶವನ್ನು ಕೊಟ್ಟ ನಂತರ ಅವನು ತಪ್ಪಾಗಿದೆ ಅಂತ ಕಂಡು ಬಂದರೆ ಒಂದು ರೆಕಮೆಂಡೇಶನ್ ಜೊತೆಯಲ್ಲಿ ಆ ರಿಪೋರ್ಟನ್ನು ಸರ್ಕಾರಕ್ಕೆ ಕಳಿಸ್ಕೊಡ್ತೀವಿ. ಅಂದರೆ ಶಿಕ್ಷೆಯ ಪರಿಧಿ ಏನಿದೆ, ಅದು ಪ್ರಮಾಣ ಏನಿದೆ, ಇಷ್ಟು ಕೊಡ್ಬೋದು ಅಂತಲೂ ಕೂಡ ನಾವು ಕಳಿಸ್ಕೊಡ್ತೀವಿ. ಬಟ್ ಕೆಲವು ಟೈಮ್ನಲ್ಲಿ ಡಿಸ್ಕ್ರಿಷನ್ ಆಫ್ ದಿ ಗೌರ್ಮೆಂಟ್ ಇರುತ್ತಲ್ಲಿ. ಇವಾಗ ನಾವು ಡಿಸ್ಮಿಸಲ್ ಮಾಡಿ ಅಂತಾರೆ, ಅವ್ರು ಕಂಪಲ್ಸರಿ ರಿಟೈರ್ಮೆಂಟ್ ಕೊಡಿ ಅಂತ ಕೊಡ್ಬೋದು. ನಾವು ಕಂಪಲ್ಸರಿ ರಿಟೈರ್ಮೆಂಟ್ ಮಾಡಿ ಅಂತಂದರೆ ಇಲ್ಲ ಇದು ಹಾರ್ಷ್ ಆಯಿತು 4 ಇಂಕ್ರಿಮೆಂಟ್ ಕಟ್ ಮಾಡ್ತೀವಿ ಅಂತಲೂ ಮಾಡ್ತಕ್ಕಂಥ ಪ್ರಕ್ರಿಯೆ ಇರ್ಬೋದು. ಒಂದು ವೇಳೆ ಅವರು ತೀರಾ ತಪ್ಪು ಮಾಡಿದರೆ ಸರ್ಕಾರ ಅಂತ ಕಂಡು ಬಂದರೆ ನಾವು ಕೇಳಿರೋದಕ್ಕೂ ಅವ್ರು ಕೊಟ್ಟಿರೋದಕ್ಕೂ ಟೋಟಲ್ ಡಿಸ್ಪ್ರಪೋರ್ಷನೇಟ್ ಇದೆ ಅಂತಂದು ಕಂಡು ಬಂದರೆ ನಾವು ಅದನ್ನು ಹೈಕೋರ್ಟ್ಗೂ ಕೂಡ ಹಾಕಿ ಬೇಕಾದಷ್ಟನ್ನು ಚಾಲೆಂಜ್ ಮಾಡ್ತೀವಿ. ಆವಾಗ ಸರ್ಕಾರದವ್ರಿಗೆ ವಾಪಸ್ ಕಳಿಸ್ತಾರೆ ಹೈಕೋರ್ಟ್ನವರು, ನೋಡಿ ನೀವು ಮಾಡಿರೋದು ಈ ಸಾಕ್ಷಿ ಇದ್ರಗಳಿಂದ ಸರಿ ಇಲ್ಲ, ಮತ್ತೊಮ್ಮೆ ಪರಿಶೀಲನೆ ಮಾಡಿ ಅಂತಂದಾಗ ಸರ್ಕಾರನೂ ಬೇಕಾದಷ್ಟು ಪ್ರಕರಣವನ್ನು ರೀಕನ್ಸಿಡರ್ ಮಾಡಿರೋದು ಕೂಡ ಇದೆ.
ಇದಿಷ್ಟು ಸ್ವಲ್ಪ ಪ್ರೊಸೀಜರು. ಇವತ್ತು ನಾವು ಬಂದಂಥ ಸಮಯದಲ್ಲಿ ಇದು ಎಷ್ಟು ಅವರು ಇದುವರೆಗೆ ಮಾಡಿದ್ದಾರೆ, ಏನೇನು ಮಾಡಿದ್ದಾರೆ, ಯಾವ್ಯಾವ ಆಫೀಸ್ಗಳು ವಿಸಿಟ್ ಮಾಡಿದ್ದಾರೆ, ಅದೆಲ್ಲ ಒಂದು ಡೀಟೇಲ್ ಇದೆ. ಬೇಕಾದ್ರೆ ಅವರು ನಿಮಗೆ ಬೇಕು ಅಂತಂದರೆ ಕೊಡ್ತಾರೆ. ಇದನ್ನೆಲ್ಲ ಪ್ರಿಪೇರ್ ಮಾಡಿದ್ದಾರೆ. ಯಾವ್ಯಾವ ಆಫೀಸ್ಗೆ ಹೋಗಿದ್ದಾರೆ, ಏನೇನು ನೋಡಿದ್ದಾರೆ, ಸಬ್ ರಿಜಿಸ್ಟರ್ ಆಫೀಸು, ತಹಸೀಲ್ದಾರ್ ಆಫೀಸು, ADLR ಆಫೀಸು, ರೆವಿನ್ಯೂ ಇನ್ಸ್ಪೆಕ್ಟ್ರು ಆ್ಯಂಡ್ ಲೋಕಲ್ ಬಾಡೀಸು, ಇವೆಲ್ಲನೂ ಕೂಡ ಎಷ್ಟೆಷ್ಟು ವಿಸಿಟ್ ಮಾಡಿದ್ದಾರೆ ಅಂತಲೂ ಕೂಡ ಕೊಟ್ಟಿದ್ದಾರೆ. ಇದು ನಮಗೂ ಕೂಡ ಒಂದೊಂದು ಕಾಪಿ ಅವರು ರಿಪೋರ್ಟನ್ನು ಕಳಿಸ್ಕೊಟ್ಟಿರ್ತಾರೆ. ನಾವು ಪರಿಶೀಲನೆ ಮಾಡಿ ಆ ನಂತರ ಯಾವ್ಯಾವ್ದ್ರ ಮೇಲೆ ಕ್ರಮ ತಗೋಬೋದು, ಯಾವ್ಯಾವ್ದ್ರ ಮೇಲೆ ಅವಶ್ಯಕತೆ ಇಲ್ಲ ಅಂತಕ್ಕಂಥದ್ದನ್ನು ತೀರ್ಮಾನ ಮಾಡಿ ಆ ನಂತರ ಫಾರಂ ನಂಬರ್ 1 and 2 ಪಕ್ಷಗಾರರು ಕೊಟ್ಟಿರ್ತಕ್ಕಂಥ ಕೇಸುಗಳನ್ನು ಒಂದು ಮಾಡ್ಕೋತೀವಿ. ಫೇಕ್ ಕೇಸುಗಳು ಅಂತಂದ್ರೆ ನಮ್ಮ ಜ್ಯೂರಿಸ್ಡಿಕ್ಷನ್ಗೆ ಬರಲ್ಲ. ಕೆಲವು ಅಂಥ ಅರ್ಜಿಗಳನ್ನು ಕೂಡ ಬೇಕಾದಷ್ಟು ಕೊಟ್ಟಿರ್ತಾರೆ. ಇವಾಗ ಉದಾಹರಣೆ ನಾನು ಮೊನ್ನೆ ಮಾತಾಡುವಾಗ ಹೇಳಿದೆ ನಿಮಗೆ, ಡೈವೋರ್ಸ್ ಕೇಸು, ಗಂಡ ಹೆಂಡತಿ ಜಗಳ, ನಮ್ಗೆ ಅರ್ಜಿ ಕೊಟ್ಟರೆ ಏನು ಮಾಡೋದು? ನಾವು ಅಣ್ಣ ತಮ್ಮಂದ್ರ ಪಾರ್ಟಿಷನ್ ಜಗಳ ನಮಗೆ ಕೊಟ್ಟರೆ ಏನು ಮಾಡಬೇಕು? ನ್ಯಾಯಾಲಯಗಳೇ ಮಾಡ್ತಕ್ಕಂಥ ತೀರ್ಮಾನ ಮಾಡ್ತಕ್ಕಂಥ ಕೆಲವು ಪ್ರಕರಣಗಳಿರುತ್ತೆ. ಇವಾಗ KAT, ಕರ್ನಾಟಕ ಸ್ಟೇಟ್ ಅಡ್ಮಿನಿಸ್ಟ್ರೇಟಿವ್ ಟ್ರೈಬ್ಯುನಲ್, ಇವಾಗ ಸರ್ಕಾರಿ ನೌಕರರದ್ದು ಏನು ಸರ್ವಿಸ್ ಕಂಡೀಷನ್ಸಿಗೆ ಸಂಬಂಧಪಟ್ಟಂತೆ ಏನೇ ಪ್ರಾಬ್ಲಮ್ ಇದ್ರೂ ಕೂಡ ಅವರಲ್ಲೇ ಹೋಗಬೇಕು, ನಮಗೆ ಬರೋದಿಲ್ಲ. ಹೈಕೋರ್ಟ್ಗೆ ಹೋಗ್ತಕ್ಕಂಥ ಪ್ರಾಬ್ಲಮ್ಗಳು ಬೇಕಿರುತ್ತೆ. ಅಸಿಸ್ಟೆಂಟ್ ಕಮಿಷನರ್ ಅಪೀಲ್ ಹೋಗ್ಬೋದು, ಡೆಪ್ಟಿ ಕಮಿಷನರ್ ರಿವ್ಯೂ ಹೋಗ್ಬೋದು, ಅಂಥವೆಲ್ಲ ಇರುತ್ತೆ. ಅವನ್ನೆಲ್ಲ ಮೊದಲು ಸೆಗ್ರಿಗೇಟ್ ಮಾಡ್ಕೋಬೇಕು ನಾವು. ಅದನ್ನೆಲ್ಲ ಎಂಡಾರ್ಸ್ಮೆಂಟ್ ಕೊಡ್ಬೇಕು ಅವ್ರಿಗೆ. ನಿಮ್ಗೆ ಅಪೀಲ್ ಪ್ರಾವಿಷನ್ ಇದೆ, ನೀವು ಅಲ್ಲಿಗೆ ಹೋಗಿ, ಇಲ್ಲಿ ನಮಗೆ ಜ್ಯೂರಿಸ್ಡಿಕ್ಷನ್ ಬರೋದಿಲ್ಲ ಅಂತಕ್ಕಂಥ ಕೆಲವು ವಿಚಾರಗಳನ್ನು ಅದನ್ನು ಬೈಫರ್ಕೇಟ್ ಮಾಡಿಕೊಂಡು ಆಮೇಲೆ ನಾವು ನಮ್ಮ ಪ್ರಕ್ರಿಯೆಯನ್ನು ಶುರು ಮಾಡಿ. ಈಗ ಹೇಳಿದ್ನಲ್ಲ, ಆ ಪ್ರೊಸೀಜರ್ ಫಾಲೋ ಮಾಡಿ ಸರ್ಕಾರಕ್ಕೆ ಒಂದು ರಿಪೋರ್ಟನ್ನು ನಾವು ಕಳಿಸ್ಕೊಡ್ತೀವಿ. ಬೇಕರಿ ತಿನಿಸುಗಳಿಗಾಗಿ ಒಮ್ಮೆ ಭೇಟಿ ನೀಡಿ. ಅಯ್ಯಂಗಾರ್ ನ್ಯೂ SP ಬೇಕರಿ, ಜೈನ್ ಕಾಂಪೌಂಡ್ ಎದುರು, ಲಕ್ಷ್ಮಿ ಟಾಕೀಸ್ ಹತ್ತಿರ, ಶಿವಮೊಗ್ಗ.